ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. BMCಯನ್ನು BJP ಮತ್ತು ಶಿಂಧೆ ಬಣದ ಶಿವಸೇನೆ ಗೆದ್ದಿದ್ದಂತೂ ಆಯಿತು. NDAಯಲ್ಲಿ ಭರ್ಜರಿ ಅಂದರೆ ಮಹಾಯುತಿಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸ್ತು. ಇದರ ನಡುವೆ ಮೆಗಾ ಆಪರೇಷನ್ ಶುರುವಾಗಿದೆ. ರೆಸಾರ್ಟ್ ರಾಜಕಾರಣ ಶುರುವಾಗಿದೆ. ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ ಕಾರ್ಪೊರೇಟರ್ಸ್. ಹಾಗಾದರೆ ಏನು ಕಥೆ? ನಿಜಕ್ಕೂ BJP ಆಪರೇಷನ್ ಮಾಡ್ತಿದೆಯಾ ಅಥವಾ ಶಿವಸೇನೆ ಉದ್ಧವ್ ಠಾಕ್ರೆ ಆಪರೇಷನ್ ಮಾಡ್ತಿದ್ದಾರಾ? ಏನಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ? ಮತ್ತೊಂದು ಆಪರೇಷನ್ ಸದ್ದು. ಈಗ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮಹಾಯುತಿ ಗೆಲುವು ಸಾಧಿಸಿದ ಬೆನ್ನಲ್ಲೇ ಈಗ ರೆಸಾರ್ಟ್ಗೆ 29 ಶಿವಸೇನೆಯ ಅಂದರೆ ಶಿಂಧೆ ಬಣದ 29 ಕಾರ್ಪೊರೇಟರ್ಸು ಅವರು ಬಾಂದ್ರಾದಲ್ಲಿರೋ ತಾಜ್ ಲ್ಯಾಂಡ್ಸ್ ಹೋಟೆಲ್ಗೆ ಶಿಫ್ಟ್ ಆಗಿದ್ದಾರೆ. ಏಕನಾಥ್ ಶಿಂಧೆ ಅವರು ತಮ್ಮ 29 ಕಾರ್ಪೊರೇಟರ್ಸನ್ನು ಶಿಫ್ಟ್ ಮಾಡಿದ್ದಾರೆ. ಇದು BMC ಅಂದರೆ ಏನು ಸಣ್ಣದಲ್ಲ, ಅದ್ರ ಬಜೆಟ್ಟು ಸಣ್ಣದಲ್ಲ. ಏಷ್ಯಾದಲ್ಲಿ ಅತ್ಯಂತ ಶ್ರೀಮಂತ ಪಾಲಿಕೆ, ಅತಿ ದೊಡ್ಡ ಪಾಲಿಕೆ ಚುನಾವಣೆ, ಒಂದು ರಾಜ್ಯದ ಎಲೆಕ್ಷನ್ನಷ್ಟೇ ಮಹತ್ವ ಪಡ್ಕೊಂಡಿತ್ತು ಇದು. ಅದರಲ್ಲಿ ಭರ್ಜರಿಯಾಗಿ 25 ವರ್ಷಗಳ ಬಳಿಕ ಗೆಲುವು ಸಾಧಿಸಿದ್ದಾಯಿತು. ಶಿವಸೇನೆ ಉದ್ಧವ್ ಅಧಿಕಾರದಿಂದ ಹಿಂದೆ ಸರಿಯೋ ರೀತಿಯಲ್ಲಿ ಮಾಡಿದ್ದೇ ಒಂದು ಇತಿಹಾಸ ಸೃಷ್ಟಿಯಾಗಿದೆ ಅಲ್ಲಿ. ಇದರ ನಡುವೆ 29 ಕಾರ್ಪೊರೇಟರ್ಸು ಇದ್ದಕ್ಕಿದ್ದಂತೆ ಏಕನಾಥ್ ಶಿಂಧೆ ಅಂದರೆ BJP ಜೊತೆಗಿರುವ ಏಕನಾಥ್ ಶಿಂಧೆ ಅವರು 29 ಕಾರ್ಪೊರೇಟರ್ಸನ್ನು ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವರು ಆಪರೇಷನ್ ಎಕ್ಸ್ಪರ್ಟ್ ಬೇರೆ, ಎಲ್ಲ ಪಕ್ಷ ಹೊಡ್ಕೊಂಡು BJP ಜೊತೆಗೆ ಬಂದು ಸರ್ಕಾರ ಮಾಡಿದಂಥ ಆಪರೇಷನ್ ಎಕ್ಸ್ಪರ್ಟು. ಸೊ ಇವ್ರ ಉದ್ದೇಶ ಏನು ಅನ್ನೋದು ಕುತೂಹಲ. 2-3 ಆಯಾಮ ಕಾಣಿಸ್ತಾ ಇದೆ ಇಲ್ಲಿ. ಒಂದು, ಇದೇ ಹೊತ್ತಲ್ಲಿ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಏನಂತ ಹೇಳ್ಕೊಂಡಿದೆ, ದೇವರ ಆಶೀರ್ವಾದ ಇದ್ದರೆ ಈಗಲೂ ನಮ್ಮದೇ ಅಧಿಕಾರ, ಈಗಲೂ ನಮ್ಮವರೇ ಮೇಯರ್ ಆಗ್ತಾರೆ ಅಂತ. ಅಂದರೆ ಏನಾಗ್ತಿದೆ ಅಲ್ಲಿ, BJPಯನ್ನು ಅಧಿಕಾರದಿಂದ ದೂರ ಇಡೋದಕ್ಕೆ ಎಲ್ಲ ಪ್ರತಿಪಕ್ಷಗಳೆಲ್ಲ ಸೇರಿದ್ರೆ 106 ಆಗುತ್ತೆ. ಅದು ಒಂದು ಚಾನ್ಸು. ಆದರೆ ಕೊರತೆ ಆಗುತ್ತೆ, ಕೆಲವು ಸೀಟ್ಸ್ ಕೊರತೆ ಆಗುತ್ತೆ. ಏಕನಾಥ್ ಶಿಂಧೆ ಟೀಮಿಂದ ಸೆಳ್ಕೊಂಡು ಬಿಟ್ಟರೆ ನಮ್ಮದೇ ಅಧಿಕಾರ ಅಂತ ಅದೊಂದು ಆಪರೇಷನ್ ಪ್ರಯತ್ನ ಆಗ್ತಿದೆ. ಉದ್ಧವ್ ಠಾಕ್ರೆ, ಕಾಂಗ್ರೆಸ್ಸು ಎಲ್ಲ ಸೇರ್ಕೊಂಡು ಹೆಂಗಾದ್ರೂ, ಕಾಂಗ್ರೆಸ್ ಹೀನಾಯ ಸೋಲಲ್ಲಿ, ಬಟ್ ಅಟ್ಲೀಸ್ಟ್ ಒಂದು ಪ್ರಯತ್ನ ಮಾಡೋಣ ಅನ್ನೋ ರೀತಿಯಲ್ಲಿ ಪ್ರಯತ್ನ ಆಗ್ತಿದೆ. ಈ ಹೊತ್ತಲ್ಲಿ ಏಕನಾಥ್ ಶಿಂಧೆ ಅವ್ರಿಗೆ ಡಿಮ್ಯಾಂಡ್ ಆಯ್ತಲ್ಲ, ಈಗ 5 ವರ್ಷಕ್ಕೆ BJPಯವರೇ ಮೇಯರ್ ಬೇಡ, ಅಧಿಕಾರ 2.5 ಹಂಚಿಕೆ ಆಗಲೇಬೇಕು ಅಂತ ಅವ್ರು ಪಟ್ಟು ಹಿಡಿದಿದ್ದಾರೆ. ಸಿಕ್ಕಿದೆ ಚಾನ್ಸ್, ಈಗ ಬಿಟ್ಟುಕೊಟ್ರೆ ಮತ್ತಿಲ್ಲ. ಸೊ ತನ್ನ ಕಾರ್ಪೊರೇಟರ್ಸನ್ನು ಶಿಫ್ಟ್ ಮಾಡಿರೋದು ಉದ್ಧವ್ ಠಾಕ್ರೆ ಮತ್ತು ಪ್ರತಿಪಕ್ಷಗಳ ಆಪರೇಷನ್ನಿಂದ ರಕ್ಷಿಸೋಕೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ BJPಗೂ ಕೂಡ ಒಂದು ಎಚ್ಚರಿಕೆ ಸಂದೇಶ ಇದು. ನಾವಿಲ್ಲದೆ ಆಗಲ್ಲ. ಅವ್ರು 89 ಗೆದ್ದಿದ್ದಾರೆ BJPಯವರು, ಇವರು 29 ಗೆದ್ದಿದ್ದಾರೆ ಏಕನಾಥ್ ಶಿಂಧೆ. ನಾವಿಲ್ಲದೆ ಅಂತೂ ಆಗಲ್ಲ. ಸೊ ನಮ್ಗೆ 2.5 ವರ್ಷ, ನಿಮ್ಗೆ 2.5 ವರ್ಷ, ಫಸ್ಟ್ ನೀವೇ ಆಗಿಬೇಕಾದ್ರೆ ಆಮೇಲೆ 2 ವರ್ಷ ನಮ್ಗೆ ಬಿಟ್ಟು ಕೊಡಲೇಬೇಕು. ಅದು ಅಧಿಕೃತವಾಗಬೇಕೀಗ. ಆದಾಗ ಮಾತ್ರ ನಾವು ನಿಮ್ಮ ಜೊತೆಗೆ ಗಟ್ಟಿಯಾಗಿ ನಿಲ್ಲೋಕೆ ಸಾಧ್ಯ ಅಂತ. ಸೊ ಅಕಸ್ಮಾತ್ ಏನಾದರೂ BJP ಒಪ್ಕೊಳ್ತಿದ್ರೆ, ಬಹುತೇಕ ಒಪ್ಕೊಳ್ತಾರೆ ಅವರು, ಅನಿವಾರ್ಯ. ಈಗ ಗದ್ದುಗೆ ಏರಬೇಕಂದ್ರೆ ಆ 2.5 ವರ್ಷದಕ್ಕೆ ಒಪ್ಪಿಕೊಳ್ಳೇಬೇಕು. ಒಪ್ಕೊಳ್ಳಿಲ್ಲ ಅಂದರೆ ಶಿಂಧೆ ಬಣದಿಂದ ಒಂದು 10 ಜನ ಕಿತ್ತೆದ್ದು ಹೋಗಿಬಿಟ್ರು ಪ್ರತಿಪಕ್ಷಗಳೆಲ್ಲ ಸೇರ್ಕೊಂಡು ಕಿಚಡಿ ಮಾಡಿಬಿಡುತ್ತೆ, ಅಲ್ಲಿ ಅಧಿಕಾರವನ್ನು ಹಿಡದೇ ಬಿಡುತ್ತೆ. ಅಂತಹ ಪರಿಸ್ಥಿತಿ ಈಗ ಸೃಷ್ಟಿಯಾಗಿರೋದು. BJP ಶಿವಸೇನೆ BMC ಗದ್ದುಗೆ ಹಿಡಿಬೇಕು ಅಂದರೆ ಈಗ 2.5 ವರ್ಷಗಳ ಅಧಿಕಾರ ಹಂಚಿಕೆ ಸೂತ್ರ ಅನಿವಾರ್ಯವಾಗಿದೆ. ಏಕನಾಥ್ ಶಿಂಧೆ ಅವರು ಒಂದು ಝಲಕ್ಕನ್ನು ಕೊಟ್ಟಿದ್ದಾರೆ BJPಗೆ. ಇದ್ರ ನಡುವೆ ಕಾಂಗ್ರೆಸ್ ಒಂದು ಟ್ವಿಸ್ಟ್ ಕೊಡ್ತಿದೆ ನೋಡಿ. ಇವರು ಶಿಂಧೆ ಅವರೇ ಆಪರೇಷನ್ ಎಕ್ಸ್ಪರ್ಟು. 2022ರಲ್ಲಿ ಶಿವಸೇನೆ ಶಾಸಕರನ್ನು ಸೂರತ್, ಗೋವಾದ ಹೋಟೆಲಲ್ಲಿರಿಸಿ ಪಕ್ಷನೇ ಇಬ್ಬಾಗ ಮಾಡೋ ಮೂಲಕ BJP ಜೊತೆ ಮೈತ್ರಿ ಮಾಡಿಕೊಂಡ್ರು. ತಾವೇ ಸೃಷ್ಟಿಸಿದ ಕುದುರೆ ವ್ಯಾಪಾರದ ಭೀತಿಯಲ್ಲಿ ಈಗ ಯಾಕಿದ್ದಾರೆ? ಯಾರು ಇವ್ರನ್ನ ಆಪ್ರೇಟ್ ಮಾಡ್ತಿರೋರು? ಅಂದರೆ BJPನೇ ಶಿಂಧೆ ಬಣದಿಂದ ಎತ್ತುತ್ತಿದೆಯಾ? ಅದು ಒಂಥರ ಮೂರ್ಖತನದ ಆಪರೇಷನ್ ಆಗುತ್ತೆ ಹಾಗೆಲ್ಲ ಮಾಡೋಕ್ಕೆ ಹೋದರೆ. ಯಾಕಂದರೆ ಸರ್ಕಾರದಲ್ಲೂ ಅವರು ಭಾಗವಾಗಿದ್ದಾರೆ ಮತ್ತು ಎಲ್ಲ ಕಡೆಯೂ ಬೇಕು ಭವಿಷ್ಯದಲ್ಲೂ ಕೂಡ. ಸುಮ್ಮನೆ ಕಾಂಗ್ರೆಸ್ ಒಂದು ಟ್ವಿಸ್ಟ್ ಕೊಡ್ತಿದೆ ಅಲ್ಲಿ. ಯಾರು ಆಪರೇಷನ್ ಮಾಡ್ತಿದ್ದಾರೆ? ಯಾರಿಗೆ ರಾಜಕಾರಣ ಈಗ ಅನಿವಾರ್ಯವಾಗಿದೆ? ಯಾರು ಭಯದಲ್ಲಿದ್ದಾರೆ ಏಕನಾಥ್ ಶಿಂಧೆ ಅಂತ ಕೇಳ್ತಾ ಇದೆ. ಉದ್ಧವ್ ಠಾಕ್ರೆ ಅವರು ಹೇಳ್ತಿದ್ದಾರೆ, ಹಣ, ಅಧಿಕಾರದ ದುರ್ಬಳಕೆಯಿಂದ, ಮೋಸದಿಂದ BMCಯನ್ನು BJP ಗೆದ್ದುಕೊಂಡಿದೆ. ನಮ್ಮವರೇ ಮೇಯರ್ ಆಗಬೇಕು ಅನ್ನೋದು ಜನರ ಆಸೆಯಾಗಿತ್ತು, ಬಟ್ ಅದು ಆಗಲಿಲ್ಲ ನಿರೀಕ್ಷಿತ ಸ್ಥಾನಗಳಿಂದ. ದೇವರ ಆಶೀರ್ವಾದ ಇದ್ದರೆ ಈಗಲೂ ಆಗುತ್ತೆ ಅಂತ ಅವರು ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದು. ಈ ಹೊತ್ತಲ್ಲೇ ರೆಸಾರ್ಟ್ಗೆ ಶಿಫ್ಟ್ ಆಗಿರೋದು ಮಾತ್ರ ಭಾರಿ ಕುತೂಹಲಕ್ಕೆ ಕಾರಣವಾಗಿರೋದು. ಈಗ ಏನು ಹೇಳ್ತಾ ಇರೋದೇನು, ಶಿಂಧೆ ಬಣದ ಶಿವಸೇನೆಯನ್ನು ಇವರು ಉದ್ಧವ್ ಠಾಕ್ರೆ ಮತ್ತು ಬೇರೆ ಪಕ್ಷದವರು ಶಾಸೇನಾ ಅಂತ ಹೆಸರು ಕೊಟ್ಟಿದ್ದಾರೆ. ಉದ್ಧವ್ ಠಾಕ್ರೆ ಅವರು ಶಾಸೇನೆ ಅಂತ ಹೆಸರು ಕೊಟ್ಟಿದ್ದಾರೆ. ಯಾವುದೇ ಸಿದ್ಧಾಂತನೂ ಇಲ್ಲ, ಇವ್ರಿಗೆ ನಿಲುವೂ ಇಲ್ಲ, ದೇವೋದ್ದೇಶನೂ ಇಲ್ಲ. ಸುಮ್ಮನೆ ಹೆಸರಿಗೆ ಇವರು ಅಧಿಕಾರಕ್ಕೋಸ್ಕರ ಹೋದವರನ್ನು
ಯಾರೂ ಕೂಡ ನಂಬಲ್ಲ, ಇವ್ರಿಗೆ ಸ್ಥಾನನೂ ಇರಲ್ಲ ಭವಿಷ್ಯದಲ್ಲಿ ಅನ್ನೋ ರೀತಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಮುಂಬೈನ ಮಹಾನಗರ ಪಾಲಿಕೆಯಲ್ಲಿ ನೋಡಿ 89 ಸ್ಥಾನಗಳನ್ನು ಜಯಿಸಿದೆ ಬಿ ಜೆ ಪಿ. ವೋಟ್ ಶೇರು ಮತ್ತು ಪರ್ಸೆಂಟೇಜ್ ಎಲ್ಲ ನೋಡೋದಾದ್ರೆ ಈಗ ಚುನಾವಣಾ ಆಯೋಗ ಅಂಕಿಅಂಶ ಬಿಟ್ಟಿದೆ. 11.79 ಲಕ್ಷ ಮತ ಬಿ ಜೆ ಪಿ ಅಭ್ಯರ್ಥಿಗಳು ಗಳಿಸಿದ್ದಾರೆ. ಇದು ಓವರಾಲ್ ಮತಗಳ 21.58, ಓವರಾಲ್ 22% ಬಿ ಜೆ ಪಿನೇ ಗೆದ್ದಿದೆ. ಸೊ ಭರ್ಜರಿ ಸಾಧನೆಯ ಬಳಿಕ ಕೂಡ ಈಗ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಬಂದೊದಗಿದೆ. ಅಲ್ಲಿ ಬಹುಮತಕ್ಕೆ 114 ಸ್ಥಾನ ಬೇಕಾಗಿರೋದ್ರಿಂದಾಗಿ 89-29 ಸೇರಿದ್ರಷ್ಟೇ ಆಗೋದು. ಪ್ರತಿಪಕ್ಷಗಳು ಸೇರಿದ್ರು 106 ಆಗಿಬಿಡತ್ತೆ. ಸೊ ಇನ್ನೊಂದು 10 ಸೀಟ್ಸ್ನ ಎಳ್ಕೊಂಡು ಬಿಡೋಣ ಅಂತ ಅಂದ್ಕೊಳ್ತಿರೋದ್ರಿಂದಾಗಿ ಈಗ ಬಿ ಜೆ ಪಿ ಸ್ವಲ್ಪ ಸಮಾಧಾನದಿಂದ ಮೈತ್ರಿ ವಿಚಾರದಲ್ಲಿ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಬೇಕು. 2.5 ವರ್ಷ ಏಕನಾಥ್ ಶಿಂದೆ ಅವ್ರಿಗೂ ಬಿಟ್ಕೊಡೋ ಮೂಲಕ. ರೇಸ್ನಲ್ಲಿ ಯಾರ್ಯಾರಿದ್ದಾರೆ ನೋಡಿ, ಈಗ ಮಕರಂದ್ ಸಾರ್ವೇಕರ್ ಇವರಿದ್ದಾರೆ ಮೇಯರ್ ಆಗಕ್ಕೆ. ನವನಾಥ್ ಬಾನ್ ಅವರು ರೇಸಲ್ಲಿದ್ದಾರೆ. ತೇಜಸ್ವಿ ಅಭಿಷೇಕ್ ಗೋಸಲ್ಕರ್, ಯೋಗಿತಾ ಸುನಿಲ್ ಕೋಹ್ಲಿ ಇಷ್ಟೆಲ್ಲ ಜನ ರೇಸ್ಗೆ ಬಂದಿದ್ದಾರೆ. ಈಗ तावागतीवी ಅಂತ मला देवा म्हणतात म्हणून की वरच्या देवाच्या वरच्या देवानेच ठरवलं आहे की महायुतीचा महापौर करायचा आहे, तुम्ही आमचा सोड. आता याच्यामध्ये महापौर कोण, महापौर कधी, महापौर किती वर्ष वगैरे या सगळ्या गोष्टी शिंदे साहेब आणि मी आणि आमची दोन्हीकडची नेते मंडळी आम्ही बसून ठरवू. काही त्यात वाद येणार नाही. अगर पहले 2.5 साल महापौर बनेगा क्या कि फिर और किसी उनकी पार्टी तोड़कर ये महापौर, जैसे मेरी पार्टी तोड़कर मेरा ही मुख्यमंत्री बनाया था, वैसे उनकी पार्टी तोड़कर वो महापौर बनाएंगे क्या? वो देखने जैसी चीज. अभी इंटरेस्टिंग होगी ये बात. मुझे लगता है कि उनकी पार्टी तोड़कर वो महापौर बनाएंगे. एक्सपीरियंस किसे है? उन्हीं को एक्सपीरियंस है ये पोचिंग का स्प्लिट कराने का एक्सपीरियंस उनको है, और डर उनको है जिसके कहने पे उन्होंने ये पोचिंग करके स्प्लिट करके उनके साथ गया था. वो लोग कुछ भी कर सकते हैं. और हिस्ट्री है, हमारे देश की पॉलिटिकल हिस्ट्री एक गवाह है. जो पार्टी भारतीय जनता पार्टी के साथ गई है, छोटी बड़ी स्प्लिंटर ग्रुप्स जितने नेताओं लोग जो गए हैं वो सब खत्म हो गए. ಸೊ ಶತಾಯ ಗತಾಯ ಏನಾದರೂ ಮಾಡಿ ನಾವು ಮತ್ತೆ ಗದ್ದುಗೆ ಏರಬೇಕು, ಬಿ ಜೆ ಪಿ ಈ ಇತಿಹಾಸ ಸೃಷ್ಟಿಸೋಕೆ ಬಿಡಬಾರ್ದು ಅಂತ ಉದ್ಧವ್ ಠಾಕ್ರೆ ಪ್ರಯತ್ನದಲ್ಲಿದ್ದಾರೆ. ಆದರೆ ಬಿ ಜೆ ಪಿ ಒಂದು ಹೆಜ್ಜೆ ಹಿಂದೆ ಇಟ್ಟರೂ ಪರವಾಗಿಲ್ಲ, ಇಷ್ಟು ವರ್ಷಗಳ ಬಳಿಕ ಸಿಕ್ಕಿರೋದನ್ನು ಉಳಿಸ್ಕೊಳ್ಬೇಕು ಅನ್ನೋ ತೀರ್ಮಾನವನ್ನು ಸಹಜವಾಗಿ ಮಾಡ್ತಾರೆ. ಅಮಿತ್ ಶಾ ಬಿಟ್ಟುಕೊಡೋ ಚಾನ್ಸ್ ಇದೆಯಾ? ಕೈಗೆ ಬಂದು ತುತ್ತು ಬಾಯಿಗೆ ಬರೆದಿದ್ದಂಗೆ. ಸೊ ತಮ್ಮ ನಿಯತ್ತನ್ನು ಪದೇ ಪದೇ ಬದಲಿಸಿ ಪೆಟ್ಟು ತಿಂದ ಉದ್ಧವ್ ಠಾಕ್ರೆ ಅವರು ಕೊನೆಯ ಪ್ರಯತ್ನದಲ್ಲಿ ಈಗ ನಿರತರಾಗಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.